ಇನ್ನು ಶಿರೂರಿನಲ್ಲಾಗಿರುವಂತಹ ದುರಂತ ಸಂಭವಿಸಿ 7 ದಿನ ತುಂಬಿದೆ. ನಿರಂತರವಾಗಿ 7 ದಿನಗಳಿಂದ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಹಾಗೆಯೇ ನೇವಿ ಸಿಬ್ಬಂದಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಜೀವದ ಹಂಗು ತೊರೆದು ತುಂಬಿ ಹರಿತಿರುವಂತಹ ಗಂಗಾವಳಿ ನದಿಯಲ್ಲಿ ಕಾರ್ಯಾಚರಣೆ ಆಗ್ತಾ ಇದೆ. ಮಳೆ ಆರ್ಭಟದ ನಡುವೆ ಕಾರ್ಯಾಚರಣೆ ಹೇಗಿದೆ ಅನ್ನೋದು ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ. ಬೃಹತ್ ಗಾತ್ರದ ಬಂಡೆಗಳು ಅವುಗಳನ್ನ ಡ್ರಿಲ್ಲಿಂಗ್ ಮೂಲಕ ಅಲ್ಲಿ ಒಡೆಯುವಂತ ಕೆಲಸ ಆಗ್ತಿದೆ. ಅದರ ನಡುವೆ ಮಳೆ ಸುರಿತಾ ಇರೋದ್ರಿಂದ ಆ ಜರಿಯಿಂದ ನೀರು ಬರುವುದು ನಿರಂತರವಾಗಿ ಆಗ್ತಾ ಇದೆ. ಮಳೆ ಆರ್ಭಟದ ನಡುವೆ ಕಾರ್ಯಾಚರಣೆಗೆ ಸ್ವಲ್ಪ ದೊಡ್ಡ ಮಟ್ಟದಲ್ಲೇ ಸಮಸ್ಯೆಗಳಾಗ್ತಾ ಇದೆ. ಆದರೂ ಕೂಡ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ನ ಟೀಮ್ ಹಾಗೆಯೇ ಈಗ ಸೇನೆ ಕೂಡ ಬಂದಿರೋದು, ಮಿಲಿಟರಿಯವರು ಕೂಡ ಬಂದಿರೋದ್ರಿಂದ, ನೇವಿ ಕಡೆಯಿಂದ ಬಂದಿರೋದ್ರಿಂದ ಸೇನಾ ಸಿಬ್ಬಂದಿ ಕೂಡ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಈ ಸದ್ಯದ ಏನು ಕಾರ್ಯಾಚರಣೆ ಆಗ್ತಾ ಇದೆ ಅದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಸಿರೂರು ಗುಡ್ಡ ಕುಸಿದು ಇಂದಿಗೆ 7 ದಿನಗಳು ಕಳೆದಿರುವಂಥದ್ದು. ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ. ಆ ಕಾರ್ಯಾಚರಣೆಯನ್ನು ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಿರ್ಬೋದು. ಹೆಚ್ಚು ಕಡಿಮೆ 80ರಷ್ಟು ಕಾರ್ಯಾಚರಣೆ ಈಗ ಮುಗಿದಿರುವಂಥದ್ದು. ನಿರಂತರವಾಗಿ ಸುಮಾರು 10ಕ್ಕೂ ಹೆಚ್ಚು JCBಗಳಿಂದ ಮತ್ತು 25ಕ್ಕೂ ಹೆಚ್ಚು ಟಿಪ್ಪರ್ಗಳಿಂದ ಮಣ್ಣನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೀತಾನೆ ಇದೆ. ನೂರಾರು ಸಿಬ್ಬಂದಿಗಳು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್, ಸ್ಥಳೀಯ ಪೊಲೀಸರು, ಸ್ಥಳೀಯರು ಸೇರಿದಂತೆ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾನೆ ಇರ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇರ್ಬೋದು. ಮಳೆಯೂ ಕೂಡ ಕಾರ್ಯಾಚರಣೆಗೆ ಅಡ್ಡಿ ಮಾಡ್ತಾ ಇದೆ. ಆದರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಇಲ್ಲಿರುವಂತಹ ಸಿಬ್ಬಂದಿಗಳು ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ನಿರಂತರವಾಗಿ ಮಳೆ ಸುರಿತಿರುವಂತಹ ಹಿನ್ನೆಲೆಯಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಮಣ್ಣಿನಲ್ಲಿ ಹುಗಿದು ಹೋಗಿವೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಎಷ್ಟರ ಮಟ್ಟಿಗೆ ಬಂಡೆಗಳಿದಾವೆ ಅಂತೇಳಿ. ಆ ಕಲ್ಲನ್ನು ತೆಗೆಯುವಂಥ ಕೆಲಸ JCB ಮಾಡ್ತಾ ಇದೆ. ನೋಡಿ ಎಷ್ಟರ ದೊಡ್ಡ ಮಟ್ಟಿಗೆ ಬಂಡೆ ಇದೆ ಅಂತೇಳಿ. ಆ ಬಂಡೆಯನ್ನು ಹೊರ ತೆಗೆಯುವಂಥ ಕಾರ್ಯಾಚರಣೆ ಮಾಡ್ತಾ ಇರುವಂಥದ್ದು. ಅವನ್ನು ಎತ್ತಿ ಲಿಫ್ಟ್ ಮಾಡಲಿಕ್ಕೂ ಕೂಡ ಆಗದಂಥ ಬಂಡೆಗಳು ಈ ಗುಡ್ಡ ಕುಸಿತದಲ್ಲಿ ಸಿಗ್ತಾ ಇರುವಂಥದ್ದು. ನಿರಂತರವಾಗಿ ಇಂಥ ಬಂಡೆಗಳನ್ನು ತೆಗೆಯುವಂಥ ಕಾರ್ಯಾಚರಣೆ ಕೂಡ ಮಾಡ್ತಾ ಇರುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಏನು ಅಂತಂದರೆ, ಇದರಲ್ಲಿ ಸಿಕ್ಕಾಕೊಂಡವರು 10ಕ್ಕೂ ಹೆಚ್ಚು ಜನರು ಅನ್ನುವಂಥ ಮಾಹಿತಿ ಇರುವಂಥದ್ದು. ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನನ್ನ ಎಡಭಾಗದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈ ಗಂಗಾವಳಿ ನದಿ ಒಂದು ಥರ ದ್ವೀಪದಂತೆ ನಿರ್ಮಾಣವಾಗಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದರೆ, ಅಷ್ಟರ ಮಟ್ಟಿಗೆ ದೊಡ್ಡ ಮಟ್ಟದ ಗುಡ್ಡ ಕುಸಿದು ಈ ಗಂಗಾವಳಿ ನದಿಗೆ ಬಿದ್ದಿರುವಂಥದ್ದು. ಹೀಗಾಗಿ ಇಲ್ಲಿ ಗುಡ್ಡ ದೀಪದಂತೆ ನಿರ್ಮಾಣವಾಗಿದೆ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ಇನ್ನೊಂದು ಸತ್ಯ ಏನಪ್ಪಾ ಅಂತಂದರೆ, ವಿಷಯ ಏನಂದರೆ, ಇಲ್ಲಿ ಕೊಚ್ಚಿಕೊಂಡು ಹೋದಂಥ ಇನ್ನೂ 4 ಜನರು ಇದ್ದಾರೆ ಅನ್ನುವಂಥ ಮಾಹಿತಿಯನ್ನು ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಆದರೆ ಇಲ್ಲಿವರೆಗೂ ಮೃತದೇಹ ಸಿಕ್ಕಿಲ್ಲ. ಅದಕ್ಕೆ ಪ್ರಮುಖ ಕಾರಣ ಲಾರಿಯಲ್ಲಿ ಇದ್ದವರು ಆ ಲಾರಿಯಲ್ಲೇ ಇದ್ದಾರೆ, ಅದರ ಮೇಲೆ ಮಣ್ಣು ಬಿದ್ದಿದೆ. ಯಾಕಂದರೆ ಹೊರಗಡೆ ಬಂದು ಈಗೇನೋ 5 ಮೃತದೇಹಗಳು ಗಂಗಾವಳಿ ನದಿಯಲ್ಲಿ ಸಿಕ್ಕು, ಅದೇ ರೀತಿ ಸಿಗಬೇಕಾಗಿದ್ದರೆ ಅವರು ತೇಲಿ ಬರ್ತಿದ್ರು. ಆದರೆ ಮಣ್ಣಿನ ಅಡಿಯೊಳಗೆ ಸಿಕ್ಕಾಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳನ್ನು ಇಲ್ಲಿರುವಂಥ ಎಕ್ಸ್ಪರ್ಟ್ಗಳು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ನಿರಂತರವಾಗಿ ಗುಡ್ಡ ಕುಸಿತ ಆಗಿದೆ. ಆ ಗುಡ್ಡ ಕುಸಿದಂಥ ಸ್ಥಳದಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಅಲ್ಲಿ ದೃಶ್ಯಾವಳಿಗಳಲ್ಲಿ ನೀವು ನೋಡ್ತಾ ಇರಬಹುದು. ಅಲ್ಲಿ ಗುಡ್ಡ ಇದೆ, ಇದು ಸಿರೂರು ಗುಡ್ಡದ ಪಕ್ಕದಲ್ಲೇ ಗುಡ್ಡ, ಅದು ಕೂಡ ನೋಡ್ತಾ ಇದ್ದೀರಾ ಕುಸಿಯುವಂಥ ಹಂತದಲ್ಲಿದೆ. ಹೀಗಾಗಿ ಇಲ್ಲಿ ಕಾರ್ಯಾಚರಣೆ ನಡೆಸುವಂಥವರು ಕೂಡ ಭಯದಲ್ಲೇ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಟ್ಟಾರೆ ನಿರಂತರವಾಗಿ ಕಳೆದ 7 ದಿನಗಳಿಂದನೂ ಕಾರ್ಯಾಚರಣೆ ನಡೀತಾ ಇದೆ. ಸ್ಥಳೀಯ ಪೊಲೀಸರು ಕೂಡ ಸ್ಥಳೀಯರನ್ನು ಇಲ್ಲೇ ಒಳಗಡೆ ಬಿಡದಂಗೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಯಾವ ಹಂತದಲ್ಲಾದರೂ ಕೂಡ ಗುಡ್ಡ ಕುಸಿಬಹುದು, ಪಕ್ಕದ ಗುಡ್ಡ ಮಣ್ಣು ಜಾರಬಹುದು ಅನ್ನುವಂಥದ್ದು. ಈ ಗುಡ್ಡದ ಪಕ್ಕದಲ್ಲಿ ಈಗ ಒಂದು ಸೈಡ್ ಗುಡ್ಡವನ್ನು ಮಣ್ಣನ್ನು ತೆರವು ಕಾರ್ಯಾಚರಣೆ ಮಾಡ್ಕೊಂತ ಬಂದಿರುವಂಥದ್ದು. ಆದರೆ ಆ ಗುಡ್ಡಕ್ಕೆ ಅಂಟಿಕೊಂಡು ಇರುವಂಥ ಮಣ್ಣೇನಿದೆ ಅದನ್ನು ನಿಧಾನವಾಗಿ ತೆಗಿಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ಅದಕ್ಕೆ ಅಂಟಿಕೊಂಡೇ ಗುಡ್ಡದ ಮಣ್ಣಿದೆ, ಆ ಮಣ್ಣು ಜಾರುತ್ತೆ ಅನ್ನುವಂಥ ಆತಂಕ ಕೂಡ ಇಲ್ಲಿರುವಂಥ ಎಕ್ಸ್ಪರ್ಟ್ಗಳು ಮಾಹಿತಿಯನ್ನು ನೀಡಿದ್ದು. ಕ್ಯಾಮ್ರಾ ಪರ್ಸನ್ ಫಕೀರ್ ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಉತ್ತರ ಕನ್ನಡ.